ನಮ್ಮಲ್ಲಿ ಬಹಳ ಮಂದಿ ಸ್ವಿಸ್ ಬ್ಯಾಂಕ್ ಅಂದ್ರೆ ಬ್ಲಾಕ್ ಮನಿಯನ್ನ ಇಟ್ಕೊಳ್ಳೋಕೆ ಇರುವ ಸಪರೇಟ್ ಬ್ಯಾಂಕ್ ಅಂತ ಅಂದ್ಕೊಳ್ತಾರೆ. ಆದ್ರೆ ಇದು ಹಾಗಲ್ಲ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಸ್ವಿಸ್ ಕಾನೂನನ್ನ ಪಾಲನೆ ಮಾಡಿಕೊಂಡು ಆಪರೇಟ್ ಮಾಡುವ ಎಲ್ಲಾ ಬ್ಯಾಂಕುಗಳನ್ನ ಸ್ವಿಸ್ ಬ್ಯಾಂಕ್ ಅಂತಾನೆ ಕರೀತಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಇರುವ ಬ್ಯಾಂಕುಗಳನ್ನ ಹೇಗೆ ಇಂಡಿಯನ್ ಬ್ಯಾಂಕ್ ಅಂತ ಕರೀತಾರೋ, ಅಮೆರಿಕದಲ್ಲಿ ಇರುವ ಬ್ಯಾಂಕುಗಳನ್ನ ಅಮೆರಿಕನ್ ಬ್ಯಾಂಕ್ ಅಂತ, ಹಾಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರುವ ಬ್ಯಾಂಕುಗಳನ್ನ ಸ್ವಿಸ್ ಬ್ಯಾಂಕ್ ಅಂತಾರೆ. ಹಾಗಾದ್ರೆ ಹೀಗೆ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೇನೆ ಹಣವನ್ನ ಬಚ್ಚಿಡುವ ಸೀಕ್ರೆಟ್ ಸಿಸ್ಟಮ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿರುವ ಸ್ವಿಸ್ ಬ್ಯಾಂಕ್ ನಲ್ಲಿ ಯಾಕಿದೆ? ಇಷ್ಟಕ್ಕೂ ಇದರ ಹಿಸ್ಟ್ರಿ ಏನಂತ ತಿಳ್ಕೊಳ್ಳೋಣ. ಸ್ವಿಟ್ಜರ್ಲ್ಯಾಂಡ್ ದೇಶದ ಸುತ್ತಲೂ ಫ್ರಾನ್ಸ್, ಜರ್ಮನಿ, ಇಟಲಿ, ಆಸ್ಟ್ರಿಯಾನಂತಹ ದೊಡ್ಡ ದೊಡ್ಡ ದೇಶಗಳು ಇದಾವೆ. ನಾವು ಸ್ವಲ್ಪ ಹಿಸ್ಟ್ರಿಯನ್ನ ತಿಳ್ಕೊಂಡ್ರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಸುತ್ತಲೂ ಇರುವ ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದ್ವು. ಆದ್ರೆ ಆ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮಾತ್ರ ಯಾವ ಯುದ್ಧದಲ್ಲೂ ಕೂಡ ಪಾಲ್ಗೊಳ್ತಾ ಇರಲಿಲ್ಲ, ನ್ಯೂಟ್ರಲ್ ಆಗಿ ಇರ್ತಾ ಇತ್ತು. ಸುತ್ತಮುತ್ತಲಿನ ರಾಜರು, ವ್ಯಾಪಾರಸ್ಥರು ತಮ್ಮ ಹಣಕ್ಕೆ ಈ ಯುದ್ಧಗಳಿಂದ ಯಾವುದೇ ಹಾನಿ ಆಗಬಾರ್ದು ಅಂತ ನ್ಯೂಟ್ರಲ್ ಆಗಿ ಇರೋ ಈ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ಗಳಲ್ಲಿ ಹಣವನ್ನು ಬಚ್ಚಿಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೇನೆ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಸಮಯದಲ್ಲಿ ಯುರೋಪ್ ದೇಶಗಳಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಲಿಲ್ಲ. ಹಾಗೆ ಆ ಯುದ್ಧಕ್ಕೆ ಬೇಕಾಗಿರುವ ಹಣಕ್ಕಾಗಿ ಯುರೋಪ್ ದೇಶಗಳು ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡುತ್ತೆ. ಈ ಟ್ಯಾಕ್ಸ್ ನಿಂದ ತಪ್ಪಿಸಿಕೊಳ್ಳೋಕೆ ಅಲ್ಲಿರುವ ಶ್ರೀಮಂತರೆಲ್ಲ ಪೊಲಿಟಿಕಲ್ ಆಗಿ ಮತ್ತು ಸ್ಟೇಬಲ್ ಆಗಿ ಇರೋ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕುಗಳಲ್ಲಿ ಇಲ್ಲಿ ಯಾವುದೇ ಬೇರೆ ದೇಶಗಳ ನಿಯಂತ್ರಣ ಇರೋದಿಲ್ಲ ಅಂತ ಹೇಳಿ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣವನ್ನ ಡಿಪಾಸಿಟ್ ಮಾಡ್ತಾ ಇದ್ರು. ಹಾಗೇನೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರುವ ಬ್ಯಾಂಕುಗಳು ಈ ಬೆಲೆ ಬಾಳುವ ಗೋಲ್ಡ್, ಡೈಮಂಡ್ ಈ ಹಣವನ್ನ ಕೋಲ್ಡ್ ವಾರ್ ಸಮಯದಲ್ಲಿ ಪ್ರೊಟೆಕ್ಷನ್ ಗಾಗಿ ನೂರಾರು ವರ್ಷಗಳ ಹಿಂದೆ ಆಲ್ಸ್ ಪರ್ವತಗಳ ಕೆಳಗೆ 100 ಮೀಟರ್ ಒಳಗೆ ನಿರ್ಮಿಸಿರುವ ಮಿಲಿಟರಿ ಬಂಕರ್ ಗಳಲ್ಲಿ ಸೇಫ್ ಆಗಿ ಸ್ಟೋರ್ ಮಾಡ್ತಾ ಇದ್ರು. ಇಲ್ಲಿ ಹೈ ಸೆಕ್ಯೂರಿಟಿ ಇರ್ತಾ ಇತ್ತು. ಅದಕ್ಕೆ ಬಹಳಷ್ಟು ಮಂದಿ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣವನ್ನ ಬಚ್ಚಿಡ್ತಾ ಇದ್ರು. ಆದ್ರೆ ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಯಾರೊಬ್ಬರ ಡೀಟೇಲ್ಸ್ ಹೊರಗಡೆ ಬರದೇ ಇರೋ ತರ ಇಷ್ಟೊಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ವಾರ್ ನಡೀತಾ ಇರೋ ಸಮಯದಲ್ಲಿ ಮುಖ್ಯವಾಗಿ ಜರ್ಮನಿಯಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಜರ್ಮನ್ ಸಿಟಿಜನ್ಸ್ ಯಾರಾದ್ರೂ ಬೇರೆ ದೇಶದಲ್ಲಿ ತಮ್ಮ ಸಂಪತ್ತನ್ನು ಬಚ್ಚಿಟ್ಟು ಅಲ್ಲಿನ ಸರ್ಕಾರಕ್ಕೆ ಆ ವಿವರಗಳನ್ನ ಹೇಳಿಲ್ಲ ಅಂದ್ರೆ ಮರಣದಂಡನೆ ಶಿಕ್ಷೆ ವಿಧಿಸ್ತಾ ಇದ್ರು. ಆ ಸಮಯದಲ್ಲಿ ಬಹಳ ಮಂದಿ ತಮ್ಮ ಆಸ್ತಿಯನ್ನ ಜರ್ಮನಿಗೆ ಹತ್ರ ಇರೋ ಈ ಸ್ವಿಟ್ಜರ್ಲ್ಯಾಂಡ್ ನ್ಯೂಟ್ರಲ್ ಆಗಿ ಇರೋದ್ರಿಂದ ಇಲ್ಲಿ ಬಚ್ಚಿಡ್ತಾ ಇದ್ರು. ಈ ವಿಷಯ ಜರ್ಮನ್ ಗವರ್ಮೆಂಟ್ ಗೆ ಗೊತ್ತಾಗುತ್ತೆ. ಆಗ ಸೀಕ್ರೆಟ್ ಆಗಿ ಜರ್ಮನ್ ಗವರ್ಮೆಂಟ್ ಕೆಲವು ಏಜೆಂಟ್ ಗಳನ್ನ ಸ್ವಿಸ್ ಬ್ಯಾಂಕ್ ಗೆ ಕಳಿಸ್ತಾ ಇತ್ತು. ಈ ಏಜೆಂಟ್ ಗಳು ಕಸ್ಟಮರ್ ಆಗಿ ಹೋಗಿ ಹಣವನ್ನ ಡಿಪಾಸಿಟ್ ಮಾಡ್ತಾ ಇದ್ರು. ಈ ಏಜೆಂಟ್ ಗಳು ತಮಗೆ ಅನುಮಾನ ಇರುವ ವ್ಯಕ್ತಿಗಳ ಹೆಸರುಗಳ ಮೇಲೆ ಅವರ ಹೆಸರಿನಲ್ಲಿ ಹಣವನ್ನ ಡಿಪಾಸಿಟ್ ಮಾಡುವಾಗ ಈ ಬ್ಯಾಂಕ್ ನಲ್ಲಿ ಆ ವ್ಯಕ್ತಿಯ ಅಕೌಂಟ್ ಇದ್ರೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾ ಇದ್ರು. ಈ ವಿಷಯ ಸ್ವಿಟ್ಜರ್ಲ್ಯಾಂಡ್ ಗವರ್ಮೆಂಟ್ ಗೆ ಗೊತ್ತಾದಾಗ 1934ರಲ್ಲಿ ಹೊಸ ಸ್ವಿಸ್ ಬ್ಯಾಂಕ್ ಆಕ್ಟ್ ಅನ್ನ ಪಾಸ್ ಮಾಡುತ್ತೆ. ಇದು ಪ್ರಪಂಚ ಬ್ಯಾಂಕಿಂಗ್ ಚರಿತ್ರೆಯಲ್ಲೇ ಬಹಳ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಈ ಆಕ್ಟ್ ನಲ್ಲಿ ಬ್ಯಾಂಕ್ ಸೀಕ್ರೆಸಿ ಬಗ್ಗೆ ಅತ್ಯಂತ ಪ್ರಾಧಾನ್ಯತೆಯನ್ನ ತಗೊಂಡು ಬರುತ್ತೆ. ಈ ಆಕ್ಟ್ ನ ಪ್ರಕಾರ ಕಸ್ಟಮರ್ ವಿವರಗಳು ಮತ್ತು ಟ್ರಾನ್ಸಾಕ್ಷನ್ ಗಳನ್ನ ರಹಸ್ಯವಾಗಿ ಇಡೋದು ಕಂಪಲ್ಸರಿ. ಇದನ್ನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಬ್ಯಾಂಕ್ ಉದ್ಯೋಗಸ್ಥರಿಗೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ, ಕೆಲವು ಕೋಟಿ ರೂಪಾಯಿಗಳಷ್ಟು ಫೈನ್ ಅನ್ನ ಹಾಕ್ತಾ ಇತ್ತು. ಈ ಆಕ್ಟ್ ನಲ್ಲಿ ಸೀಕ್ರೆಟ್ ಅನ್ನ ಮತ್ತಷ್ಟು ಹೆಚ್ಚಿಸೋಕೆ ಬ್ಯಾಂಕ್ ನಲ್ಲಿ ಕಸ್ಟಮರ್ ಹೆಸರಿನ ಬದಲಾಗಿ ನಂಬರ್ ಸಿಸ್ಟಮ್ ಅನ್ನ ರಿಪ್ಲೇಸ್ ಮಾಡುತ್ತೆ. ಇದರಿಂದ ಕೆಳಸ್ಥಾಯಿಯಲ್ಲಿ ಕೆಲಸ ಮಾಡ್ತಾ ಇರುವ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಗಳ ಹೆಸರುಗಳು ಗೊತ್ತಾಗ್ತಾ ಇರಲಿಲ್ಲ, ಬರೀ ನಂಬರ್ ಮಾತ್ರ ಕಾಣಿಸ್ತಾ ಇತ್ತು. ಬ್ಯಾಂಕ್ ನ ಟಾಪ್ ಲೆವೆಲ್ ನಲ್ಲಿ ಇರೋ ಕೆಲವು ಮಂದಿ ಸೀನಿಯರ್ ಎಕ್ಸಿಕ್ಯೂಟಿವ್ ಗಳಿಗೆ ಮಾತ್ರ ಈ ನಂಬರ್ ಹಿಂದಿನ ಹೆಸರು ಗೊತ್ತಾಗ್ತಾ ಇತ್ತು. ಆದ್ರೆ ಸ್ವಿಸ್ ಬ್ಯಾಂಕ್ ಕೇವಲ ಈ 4 ಸಂದರ್ಭಗಳಲ್ಲಿ ಮಾತ್ರ ಕಸ್ಟಮರ್ ನ ಡಾಟಾ ಹೊರಗಡೆ ಶೇರ್ ಮಾಡ್ತಾ ಇತ್ತು. ನಂಬರ್ 1, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಡೆದ ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟ ಸ್ವಿಟ್ಜರ್ಲ್ಯಾಂಡ್ ಕೋರ್ಟ್ ಆರ್ಡರ್ ಮಾಡಿದಾಗ. ಸೆಕೆಂಡ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಲ್ಲಿ ಬೇರೆ ದೇಶ ಯಾವುದಾದ್ರೂ ಪ್ರೂಫ್ ತೋರಿಸಿದಾಗ. ಥರ್ಡ್ ಒನ್, ಅಕೌಂಟ್ ಹೋಲ್ಡರ್ ಸ್ವತಃ ಒಪ್ಪಿಗೆ ನೀಡಿದಾಗ. ಫೋರ್ತ್, ಗವರ್ನಮೆಂಟ್ ಅನ್ಕ್ಲೈಮ್ಡ್ ಅಕೌಂಟ್ ಇದ್ರೆ ಮತ್ತು 60 ವರ್ಷ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ಮತ್ತು ಕಸ್ಟಮರ್ನ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದಿದ್ದಾಗ ಮಾತ್ರ ಆ ವ್ಯಕ್ತಿಯ ಹೆಸರನ್ನ ಸ್ವಿಸ್ ಬ್ಯಾಂಕ್ ಹೊರಗಡೆ ಅನೌನ್ಸ್ ಮಾಡ್ತಾ ಇತ್ತು. ಹೀಗೆ ಇದೆಲ್ಲ 2008ರ ಮುಂಚೆ ಇರ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಎಲ್ಲ ಚೇಂಜ್ ಆಗಿದೆ. 2007 ಮತ್ತು 8ರಲ್ಲಿ ನಡೆದ ಕೆಲವು ಘಟನೆಗಳಿಂದ ಸ್ವಿಸ್ ಬ್ಯಾಂಕ್ ನ 300 ವರ್ಷದ ಚರಿತ್ರೆಯನ್ನೇ ಒಂದು ಸಾರಿ ತಲೆ ಕೆಳಗೆ ಆಗ್ಬಿಡುತ್ತೆ. ಸೀಕ್ರೆಸಿ ಸಿಸ್ಟಮ್ ಕೊಲಾಪ್ಸ್ ಆಗ್ಬಿಡುತ್ತೆ. 2007ರಲ್ಲಿ ಅತಿ ದೊಡ್ಡ ಸ್ವಿಸ್ ಬ್ಯಾಂಕ್ ಆದ UBS ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಬ್ರಾಡ್ಲಿ ಅನ್ನೋ ವ್ಯಕ್ತಿ ಅಲ್ಲಿ ಅಮೆರಿಕನ್ ಕ್ಲೈಂಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಆ ಕಾಲದ UBS ಬ್ಯಾಂಕ್ US ಗ್ರಾಹಕರ ಟ್ಯಾಕ್ಸ್ ಅನ್ನ ಸೀಕ್ರೆಟ್ ಆಗಿ ಸ್ವಿಟ್ಜರ್ಲ್ಯಾಂಡ್ ಗೆ ತಲುಪಿಸೋಕೆ ಹೆಲ್ಪ್ ಮಾಡ್ತಾ ಇತ್ತು. ಅದಕ್ಕೆ ಬ್ರಾಡ್ಲಿ ಕೂಡ
ಹೆಲ್ಪ್ ಮಾಡ್ತಾ ಇದ್ದ. ಕೆಲವು ವರ್ಷಗಳ ನಂತರ ಆ ಜಾಬ್ ಅನ್ನ ಬಿಟ್ಟು ಟ್ಯಾಕ್ಸ್ ಕಳವು ಮಾಡೋದಕ್ಕೆ UBS ಬ್ಯಾಂಕ್ ಮಾಡ್ತಾ ಇರುವ ಮೋಸದ ಬಗ್ಗೆ ಡೈರೆಕ್ಟ್ ಆಗಿ ಅಮೆರಿಕನ್ ಗವರ್ನಮೆಂಟ್ ಗೆ ಹೇಳ್ತಾನೆ. ಹೀಗಿರುವಾಗ ಇನ್ನೊಂದು ಕಡೆ 2008ರಲ್ಲಿ ಗ್ಲೋಬಲ್ ಫೈನಾನ್ಸಿಯಲ್ ಕ್ರೈಸಿಸ್ ಕಾರಣದಿಂದ ಅಮೆರಿಕ ಆರ್ಥಿಕವಾಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ಳುತ್ತೆ. ಹೀಗಿರುವಾಗ ಅಮೆರಿಕ ಗವರ್ನಮೆಂಟ್ ಗೆ ಬಹಳ ಹಣದ ಅವಶ್ಯಕತೆ ಏರ್ಪಡುತ್ತೆ. ಸೊ ಅಮೆರಿಕದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟದೆ ಕಳವು ಮಾಡಿ ಕೆಲವು $1 ಬಿಲಿಯನ್ ಹಣವನ್ನು ಬಚ್ಚಿಡ್ತಾ ಇದ್ದ ಗ್ರಾಹಕರ ಅಕೌಂಟ್ ಡೀಟೇಲ್ಸ್ ಅನ್ನ ಶೇರ್ ಮಾಡು ಅಂತ UBS ಬ್ಯಾಂಕ್ ಮೇಲೆ ಅಮೆರಿಕ ಒತ್ತಡ ಹಾಕುತ್ತೆ. ಒಂದು ವೇಳೆ ಈ ಡೀಟೇಲ್ಸ್ ಅನ್ನ ಕೊಡದೇ ಇದ್ರೆ ಅಮೆರಿಕದಲ್ಲಿ UBS ಬ್ಯಾಂಕ್ ಆಪರೇಟ್ ಮಾಡೋಕೆ ಆಗದೇನೆ ಬ್ಯಾಂಕಿಂಗ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕುತ್ತೆ. ಒಂದು ವೇಳೆ ಹೀಗೇನಾದ್ರೂ ಆದ್ರೆ UBS ಬ್ಯಾಂಕ್ ಕೊಲ್ಯಾಪ್ಸ್ ಆಗುತ್ತೆ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ UBS ಬ್ಯಾಂಕ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಗವರ್ನಮೆಂಟ್ 1934ರಲ್ಲಿ ತಂದ ಬ್ಯಾಂಕಿಂಗ್ ಆಕ್ಟ್ ನ ವಿರುದ್ಧವಾಗಿ ಕ್ಲೈಂಟ್ ಡಾಟಾವನ್ನು ಅಮೆರಿಕ ಗವರ್ನಮೆಂಟ್ ಗೆ ಶೇರ್ ಮಾಡೋದಕ್ಕೆ ಒಪ್ಪಿಗೆ ನೀಡುತ್ತೆ. ಇದರಿಂದ ಅಮೆರಿಕಾಗೆ ಸಂಬಂಧಿಸಿದ 4450 ಜನರ ಸ್ವಿಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ನ ಅಕೌಂಟ್ ಡೀಟೇಲ್ಸ್ ಅಮೆರಿಕಾಗೆ ಶೇರ್ ಮಾಡುತ್ತೆ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ನಂತರ ಅಮೆರಿಕ ಫಾಟ್ಕಾ ಅನ್ನೋ ಒಂದು ಹೊಸ ಆಕ್ಟ್ ಅನ್ನ ತರುತ್ತೆ. ಈ ಆಕ್ಟ್ ನ ಪ್ರಕಾರ ಪ್ರಪಂಚದಲ್ಲಿರೋ ಎಲ್ಲಾ ಬ್ಯಾಂಕುಗಳಲ್ಲಿ ತಮ್ಮ ಅಮೆರಿಕಾಗೆ ಸಂಬಂಧಪಟ್ಟ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಡೀಟೇಲ್ಸ್ ಅನ್ನ US ಗವರ್ನಮೆಂಟ್ ಗೆ ಶೇರ್ ಮಾಡಬೇಕು ಅಂತ ಒಂದು ಹೊಸ ರೂಲ್ ಅನ್ನ ತರುತ್ತೆ. ಇದನ್ನ ಗಮನಿಸಿದ ಎಲ್ಲಾ ದೇಶದ ಗವರ್ನಮೆಂಟ್ಸ್ ಕೂಡ AEOI ಅಂದ್ರೆ ಆಟೋಮೆಟಿಕ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅನ್ನೋ ಸಿಸ್ಟಮ್ ಅನ್ನ ತರುತ್ತೆ. ಅಂದ್ರೆ ಈ AEOI ನಲ್ಲಿರೋ ಎಲ್ಲಾ ದೇಶದ ಬ್ಯಾಂಕುಗಳಲ್ಲಿ ಇರುವ ಫಾರಿನ್ ಕಸ್ಟಮರ್ ಅಕೌಂಟ್ ಡೀಟೇಲ್ಸ್ ತಮ್ಮ ದೇಶಗಳಿಗೆ ಪ್ರತಿ ವರ್ಷ ಕಳಿಸಬೇಕು. AEOI ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ದೇಶಗಳಿದಾವೆ. ಇದರಲ್ಲಿ ಇಂಡಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಕೂಡ ಇದೆ. ಸೊ ಮೊದಲನೇ ಬಾರಿ 2018ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಮ್ಮ ದೇಶದ ಬ್ಯಾಂಕ್ ನಲ್ಲಿರುವ ಅಕೌಂಟ್ ಹೋಲ್ಡರ್ಸ್ ಡೀಟೇಲ್ಸ್ ಅನ್ನ ಬೇರೆ ಬೇರೆ ದೇಶಗಳಿಗೆ ಶೇರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಭಾರತದ ಯಾವ ಪ್ರಜೆಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇದೆಯೋ ಅವರ ಎಲ್ಲಾ ಅಕೌಂಟ್ ಡೀಟೇಲ್ಸ್ ಅನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇಂಡಿಯನ್ ಗವರ್ನಮೆಂಟ್ ಗೆ ಸ್ವಿಸ್ ಬ್ಯಾಂಕ್ ಶೇರ್ ಮಾಡುತ್ತೆ. ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, ಸ್ವಿಸ್ ಬ್ಯಾಂಕ್ ಇಂಡಿಯನ್ ಕ್ಲೈಂಟ್ ಅಕೌಂಟ್ ಡೀಟೇಲ್ಸ್ ಅನ್ನ ಗವರ್ನಮೆಂಟ್ ಗೆ ಕೊಡ್ತಾ ಇರುವಾಗ ಇಂಡಿಯನ್ ಗವರ್ನಮೆಂಟ್ ಅವರ ವಿವರಗಳನ್ನ ಯಾಕೆ ಹೊರಗಡೆ ಅನೌನ್ಸ್ ಮಾಡ್ತಾ ಇಲ್ಲ ಅಂತ. AEOI ಆಕ್ಟ್ ನ ಪ್ರಕಾರ ಎಲ್ಲಾ ದೇಶಗಳ ನಡುವೆ ಒಂದು ಒಪ್ಪಂದ ಇದೆ. ಅದು ಏನಂದ್ರೆ ಸ್ವಿಸ್ ಬ್ಯಾಂಕ್ ಶೇರ್ ಮಾಡಿದ ಡಾಟಾನ ಯಾವ ದೇಶ ಕೂಡ ಪಬ್ಲಿಕ್ ಗೆ ಹೇಳಬಾರ್ದು ಮತ್ತು ಶೇರ್ ಮಾಡಬಾರ್ದು, ಡಾಟಾನ ಲೀಕ್ ಮಾಡಬಾರ್ದು. ಇದು ಕೇವಲ ಟ್ಯಾಕ್ಸ್ ಪರ್ಪಸ್ ಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಮಾತ್ರ ಉಪಯೋಗಿಸ್ಕೊಳ್ಬೇಕು. ಅಷ್ಟೇ ಹೊರತು ಆ ಡಾಟಾನ ಪಾರ್ಲಿಮೆಂಟ್ ನಲ್ಲಿ ಆಗಲಿ ಮೀಡಿಯಾದಲ್ಲಿ ಆಗಲಿ ಮತ್ತು ಪಬ್ಲಿಕ್ ಗೆ ಶೇರ್ ಮಾಡಬಾರ್ದು. ಅಂದ್ರೆ ಯಾವುದೇ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ ಸ್ವಿಸ್ ಬ್ಯಾಂಕ್ ನಲ್ಲಿ ಇದ್ರೆ ಆ ವ್ಯಕ್ತಿ ತನ್ನ ಹತ್ರ ಇರುವ ಹಣಕ್ಕೆ ಸಂಬಂಧಿಸಿದ ಟ್ಯಾಕ್ಸ್ ಅನ್ನ ತಮ್ಮ ದೇಶಕ್ಕೆ ಸರಿಯಾಗಿ ಕಟ್ತಾ ಇದ್ದಾನೋ ಅಥವಾ ಇಲ್ವೋ ಅನ್ನೋದೇ ಇದರ ಉದ್ದೇಶ. ಒಂದ್ ವೇಳೆ ಹಾಗೆ ಮಾಡದೇನೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇರುವ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಡೀಟೇಲ್ಸ್ ಅನ್ನ ಪಬ್ಲಿಕ್ ಅಥವಾ ಮೀಡಿಯಾ ಪಾರ್ಲಿಮೆಂಟ್ ನಲ್ಲಿ ಶೇರ್ ಮಾಡಿದ್ರೆ AEOI ಸಿಸ್ಟಮ್ ನಲ್ಲಿ ಇರೋ ಡಾಟಾ ಶೇರಿಂಗ್ ಟ್ರೀಟಿ ಪ್ರಕಾರ ಅವತ್ತಿನಿಂದ ಸ್ವಿಸ್ ಬ್ಯಾಂಕ್ ಆ ದೇಶಕ್ಕೆ ಡಾಟಾ ಶೇರ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಬೇರೆ ದೇಶಗಳು ಕೂಡ ಆ ದೇಶವನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಇಡುತ್ತೆ. ಹೀಗೆ ಡಾಟಾವನ್ನು ಶೇರ್ ಮಾಡಬಾರ್ದು ಅನ್ನೋದು ಎಲ್ಲಾ ದೇಶಗಳ ನಡುವೆ ಇರುವ ಸ್ಟ್ರಿಕ್ಟ್ ಕಂಡೀಷನ್. ಅದಕ್ಕೆ ಇಂಡಿಯನ್ ಗವರ್ನಮೆಂಟ್ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಹೋಲ್ಡರ್ಸ್ ಡೀಟೇಲ್ಸ್ ಅನ್ನ ಹೊರಗಡೆ ರಿಲೀಸ್ ಮಾಡೋದಿಲ್ಲ. ಆದ್ರೆ ಒಂದು ವೇಳೆ ಮನಿ ಲಾಂಡ್ರಿಂಗ್, ಕರಪ್ಷನ್, ಫ್ರಾಡ್ ಮಾರ್ಗಗಳಿಂದ ಬಂದ ಹಣವನ್ನು ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿರೋ ಪ್ರೂಫ್ ಇದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಲೀಗಲ್ ಆಗಿ ಪ್ರೊಸೀಡ್ ಆಗುತ್ತೆ. ಇಂಥ ಸಮಯದಲ್ಲಿ ಮಾತ್ರ ಅವರ ವಿವರಗಳು ಹೊರಬರುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇರುವ ಪ್ರತಿಯೊಬ್ಬರು ಇಲ್ಲೀಗಲ್ ಆಗಿ ಬ್ಲಾಕ್ ಮನಿಯನ್ನ ಇಟ್ಕೊಂಡಂಗೆ ಅಲ್ಲ. ಬಹಳಷ್ಟು NRIಗಳು ಆಗ ನಿಜಾಯಿತಿಯಿಂದ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ರು. ಅಲ್ಲಿ ಪ್ರಾಪರ್ಟಿಯನ್ನ ಖರೀದಿ ಮಾಡ್ತಾ ಇದ್ರು, ಅದನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಕೊಳ್ತಾ ಇದ್ರು. ಆದ್ರೆ ಈ ಸಿನಿಮಾಗಳಲ್ಲಿ ಹೆಚ್ಚಾಗಿ ಬ್ಲಾಕ್ ಮನಿಯನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಬಚ್ಚಿಡೋದನ್ನ ತೋರಿಸೋದ್ರಿಂದ ಸ್ವಿಸ್ ಬ್ಯಾಂಕ್ ನಲ್ಲಿ ಇರೋದೆಲ್ಲ ಬ್ಲಾಕ್ ಮನಿ, ಅದೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿದ ಹಣ ಅಂತ ಎಲ್ಲರಿಗೂ ತಪ್ಪು ಕಲ್ಪನೆಗಳು ಬರುತ್ತೆ. ಆದ್ರಿಂದ ಒಂದ್ ವೇಳೆ ಗವರ್ನಮೆಂಟ್ ಸ್ವಿಸ್ ಬ್ಯಾಂಕ್ ನಲ್ಲಿ ಇರುವ ಅಕೌಂಟ್ ಹೋಲ್ಡರ್ ಡೀಟೇಲ್ಸ್ ಅನ್ನ ಹೊರಗೆ ರಿಲೀಸ್ ಮಾಡಿದ್ರೆ ಆ ಲಿಸ್ಟ್ ನಲ್ಲಿ ಇರುವ ಎಲ್ಲರೂ ಕೆಟ್ಟವರು ಅನ್ನೋ ಅಭಿಪ್ರಾಯ ಬರಬಹುದು. ಹಾಗೆ ಲೀಗಲ್ ಆಗಿ ಅಕೌಂಟ್ ಇರುವ ಎಲ್ಲರೂ ಗವರ್ನಮೆಂಟ್ ಮೇಲೆ ಡಿಫಾಮೇಷನ್ ಕೇಸ್ ಹಾಕೋ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣದಿಂದನೂ ಕೂಡ ಗವರ್ನಮೆಂಟ್ ಈ ಲಿಸ್ಟ್ ಅನ್ನ ಹೊರಗಡೆ ಅನೌನ್ಸ್ ಮಾಡೋದಿಲ್ಲ. ಹೀಗೆ ಸ್ವಿಸ್ ಬ್ಯಾಂಕ್ ಪ್ರತಿ ವರ್ಷ ತಮ್ಮ ದೇಶಕ್ಕೆ ಸಂಬಂಧಿಸಿದ ಅಕೌಂಟ್ ಹೋಲ್ಡರ್ಸ್ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ರು ಕೂಡ ಇನ್ನೂ ಎಲ್ಲಾ ದೇಶದವರು ಕೂಡ ತಮ್ಮ ಹಣವನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಯಾವಾಗಲೂ ಕೂಡ ನ್ಯೂಟ್ರಲ್ ಆಗಿ ಇರುತ್ತೆ, ಪೊಲಿಟಿಕಲ್ ಮತ್ತು ಎಕನಾಮಿಕಲ್ ಆಗಿ ಸ್ಟೇಬಲ್ ಆಗಿ ಇರುತ್ತೆ, ಯುದ್ಧಗಳಂತಹ ಸಮಯದಲ್ಲಿ ಸೇಫ್ ಆಗಿ ಇರುತ್ತೆ, ಅಲ್ಲಿ ಕರಪ್ಷನ್ ಕೂಡ ಕಡಿಮೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಕರೆನ್ಸಿಯಾದ ಸ್ವಿಸ್ ಫ್ರಾಂಕ್ಸ್ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಕರೆನ್ಸಿಯಲ್ಲಿ ಒಂದಾಗಿದೆ. ಯಾಕಂದ್ರೆ ಅಲ್ಲಿನ ಬ್ಯಾಂಕಿಂಗ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಇರುತ್ತೆ.
ಇರುತ್ತೆ. ಇನ್ಫ್ಲೇಷನ್ ಕೂಡ ಬಹಳ ಕಡಿಮೆ ಇರುತ್ತೆ. ಮಿಕ್ಕ ಎಲ್ಲಾ ದೇಶದ ಇನ್ಫ್ಲೇಷನ್ 5 to 10% ಇದ್ರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಮಾತ್ರ 0 to 2% ಇರುತ್ತೆ. ಇದೇ ಕಾರಣದಿಂದಾನೇ ಗ್ಲೋಬಲ್ ಫೈನಾನ್ಸಿಯಲ್ ಕ್ರೈಸಿಸ್ ಸಮಯದಲ್ಲೂ ಕೂಡ ಸ್ವಿಸ್ ಕರೆನ್ಸಿ ಸ್ಟ್ರಾಂಗ್ ಆಗಿ ಇರುತ್ತೆ. ಅದಕ್ಕೆ ಇವತ್ತು ಅಲ್ಲಿ ಹಣವನ್ನು ಇಡೋರೆಲ್ಲ ಸೀಕ್ರೆಸಿಗಾಗಿ ಅಲ್ಲ, ಸೇಫ್ಟಿಗಾಗಿ ಇಡ್ತಾರೆ. ಒಂದು ವೇಳೆ ಯಾರಾದ್ರೂ ಒಬ್ಬ ಅಕೌಂಟ್ ಹೋಲ್ಡರ್ ನ ಅಕೌಂಟ್ ನಲ್ಲಿ ಹಣ ಇದ್ದು ಆ ವ್ಯಕ್ತಿ ಸತ್ತು ಹೋದ್ರೆ ಸ್ವಿಸ್ ಲಾ ಪ್ರಕಾರ 60 ವರ್ಷಗಳವರೆಗೆ ಬ್ಯಾಂಕ್ ನ ನಡುವೆ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಅಂತೋರ ವಿವರಗಳನ್ನ ಗವರ್ನಮೆಂಟ್ ಅಕೌಂಟ್ .ch ಅನ್ನೋ ವೆಬ್ಸೈಟ್ ನಲ್ಲಿ ಲಿಸ್ಟ್ ಮಾಡುತ್ತೆ. ಆಗಲೂ ಕೂಡ ಆ ಅಕೌಂಟ್ ಗೆ ಸಂಬಂಧಿಸಿದ ಯಾರು ಕೂಡ ಬಂದು ಆ ಅಮೌಂಟ್ ನ ಕ್ಲೈಮ್ ಮಾಡಿಲ್ಲ ಅಂದ್ರೆ ಆ ಅಮೌಂಟ್ ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಗವರ್ನಮೆಂಟ್ ಗೆ ಹೊರಟು ಹೋಗುತ್ತೆ. ಕೊನೆಯದಾಗಿ ಎಲ್ಲರೂ ಅಂದ್ಕೊಂಡಂಗೆ ಸ್ವಿಸ್ ಬ್ಯಾಂಕ್ ಅಂದ್ರೆ ಬ್ಲಾಕ್ ಮನಿ ಇಡೋದಕ್ಕೆ ಅಲ್ಲ. ಬಹಳಷ್ಟು ಮಂದಿ 1934ರಲ್ಲಿ ಬ್ಯಾಂಕ್ ಸೀಕ್ರೆಸಿಯನ್ನ ಬಳಸ್ಕೊಂಡು ತಮ್ಮ ಬ್ಲಾಕ್ ಮನಿಯನ್ನ ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲಾ ಚೇಂಜ್ ಆಗಿದೆ. ಸ್ವಿಸ್ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋಗಿದೆ. ಈಗ ಯಾರಾದ್ರೂ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣ ಇಡಬೇಕು ಅಂದ್ರೆ ಆ ಹಣ ಎಲ್ಲಿಂದ ಬಂದಿದೆ ಅನ್ನೋದನ್ನು ಕೂಡ ವೆರಿಫೈ ಮಾಡ್ತಾರೆ. ಹಾಗೆ ಎಲ್ಲಾ ಅಕೌಂಟ್ಗಳು ಕೂಡ ಟ್ರ್ಯಾಕ್ ಆಗ್ತವೆ. ಒಂದು ಮಾತಲ್ಲಿ ಹೇಳೋದಾದ್ರೆ ಸ್ವಿಸ್ ಬ್ಯಾಂಕ್ ಅಂದ್ರೆ ಸೇಫ್ಟಿ, ಟ್ರಸ್ಟ್ ಮತ್ತು ಟ್ರಾನ್ಸ್ಪರೆನ್ಸಿ. ಅದಕ್ಕೆ ಪ್ರಪಂಚ ದೇಶಗಳು ಸ್ವಿಟ್ಜರ್ಲ್ಯಾಂಡ್ ಅನ್ನ ನಂಬುತ್ತೆ. ಸ್ವಿಸ್ ಬ್ಯಾಂಕ್ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ಜೈ ಹಿಂದ್.